Watch India's largest kids library only on Jio Hotstar. Download the app now. ಭೀಮ್ ಸಿಂಗ್, ಬೆಳಿಗ್ಗೆ ಹಸಿ ತರಕಾರಿ ಖರೀದಿಸೋದು ತುಂಬಾ ಮಜಾ ಇರುತ್ತೆ. ತಾಜಾ ತರಕಾರಿ ಜೊತೆಗೆ ತಾಜಾ ರಾಗನೂ ಹಾಡ್ತೀನಿ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡೆ. ಕಾಪಾಡ್ರಪ್ಪ ಯಾರಾದ್ರೂ. ಅಯ್ಯಯ್ಯೋ, ನನ್ನ ತರಕಾರಿ ಎಲ್ಲ ಹೋಯ್ತು. ಕಾಪಾಡಿ ಯಾರಾದ್ರೂ. ಓಡ್ರಪ್ಪ, ಓಡ್ರಿ. ಸಾಕ್ ಮಾಡಿ, ಇಲ್ಲಾಂದ್ರೆ ಯಾರು ನಮ್ಗೆ ತರಕಾರಿ ಕೊಡೋದೇ ಇಲ್ಲ. ಓಕೆ, ನಿಮ್ಗೆ ಯಾರಿಗೂ ಸಂಗೀತದ ಬಗ್ಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ತಾತ ಅವ್ರೆ, ನಿಮ್ಮ ಕಾರು ಟೋ ಮಾಡ್ಕೊಂಡು ಹೋಗ್ಬಿಟ್ರು. ನಿಂತ್ಕೊಡ್ರಿ. ನಮ್ ಕಾರ್ ಕೊಡ್ರಿ. ಹಲೋ ಶಿವ, ಬೆಳಿಗ್ಗೆ ನಮ್ ಕಾರ್ನ ಟೋಯಿಂಗ್ನವ್ರು ಎತ್ಕೊಂಡು ಹೋಗಿದ್ದಾರೆ. ಓಕೆ ತಾತ, ನಾನು ಅದನ್ನ ನೋಡ್ಕೋತೀನಿ. ರೇವಾ, ಆದಿ, ಯುಡಿ, ಹಿಂದೆ ಬನ್ನಿ. ತಾತನ ಗಾಡಿನ ಟೋ ಮಾಡ್ಕೊಂಡು ಹೋಗಿದಾರಂತೆ. ಓಕೆ ಶಿವ. ಸರ್, ನಮ್ ತಾತನ ಗಾಡಿನ ಈಗ ತಾನೇ ಟೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದು ಎಲ್ಲಿದೆ? ಸಾರಿ ಶಿವ, ನಾವ್ ಇನ್ನೂವರೆಗೂ ಯಾವುದೇ ಟೋನ ಮಾಡಿಲ್ಲ. ನಮ್ ಗಾಡಿಗಳು ಯಾವ್ದು ಹೋಗೇ ಇಲ್ಲ. ಓ ಇಲ್ಲ, ಹಾಗಾದ್ರೆ ಯಾವ್ದೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಓಕೆ ಸರ್. ಹಲೋ ಶಿವ, ನಿಂತ್ಕೋ, ಕೇಳಿಲ್ಲಿ. ರೇವಾ, ಅವರು ಹೈವೇ ಕಡೆಗೆ ಹೋಗ್ತಾ ಇದ್ದಾರೆ. ಲಡ್ಡು ಸಿಂಗ್ ಸರ್ಗೆ ಇದನ್ನ ಹೇಳ್ಬಿಡು. ಓಕೆ ಶಿವ. ಹಲೋ ಲಡ್ಡು ಸಿಂಗ್ ಸರ್. ಏನು, ನನ್ನ ಏರಿಯಾದಲ್ಲಿ ಕಳ್ತನನ? ಅದು ತಾತ ಅವ್ರ ಕಾರ್ನ ಕದ್ದು ಬಿಟ್ರ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ತನ ಮಾಡ್ತಾ ಇದ್ರು? ಜನ ಹೇಳ್ತಾರೆ 50 ಕಿಲೋಮೀಟರ್ ವರೆಗೂ ಯಾರು ಯಾವ್ದೇ ತಪ್ಪು ಮಾಡೋ ಹಾಗಿಲ್ಲ. ತಪ್ಪು ಮಾಡಿದ್ರೆ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ. ಡೈಲಾಗ್ ಮುಗ್ದು ಹೋಯ್ತು ಲಡ್ಡು ಸಿಂಗ್ ಸರ್. ಇವಾಗ ನೀವು ಹೈವೇ ಕಡೆಗೆ ಹೋಗಿ. ಅದ್ಭುತ. ಇವತ್ತು ಚಿಕ್ಕ ಮಕ್ಕಳು ಕೂಡ ನನ್ನ ಡೈಲಾಗ್ ನ ಕಲ್ತ್ಕೊಂಡ್ ಬಿಟ್ಟಿದ್ದಾರೆ. ವಾ, ಚೆನ್ನಾಗಿದೆ. ಜಯರಾಮ, ಸ್ಟಾರ್ಟ್ ಮಾಡು. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಕಳ್ತನ ಮಾಡಿದ್ರೆ ಜಯರಾಮ, ನನ್ ಡೈಲಾಗ್ ಸ್ಟಾರ್ಟ್ ಮಾಡೋದಲ್ಲ, ಮೋಟಾರ್ ಸೈಕಲ್ ಸ್ಟಾರ್ಟ್ ಮಾಡು. ಮೋಟಾರ್ ಸೈಕಲ್. ಸರಿ ಸಾರ್. ತಾತ, ನಿಮ್ಮ ಕಾರ್ ಸಿಕ್ಕಿದೆ. ನೀವು ಬೇಗ ಬೆಟ್ಟದ ಕಡೆ ಇರೋ ರಸ್ತೆ ಹತ್ರ ಬಂದ್ಬಿಡಿ. ಅಂಕಲ್, ನಿಂತ್ಕೊಳ್ಳಿ. ನೀವು ನನ್ನ ತಾತನ ಕಾರ್ನ ಎತ್ಕೊಂಡು ಹೋಗ್ತಾ ಇದ್ದೀರಾ. ನೀನು ಗಾಳಿಲಿ ಹೇಗೆ ಆಡ್ತಿದ್ಯಾ? ಪೊಲೀಸ್ ಅವರು ಬರ್ತಿದ್ದಾರೆ. ಅವರೇ ನಿಮ್ಗೆ ಇದನ್ನೆಲ್ಲ ಹೇಳ್ತಾರೆ. ನೀವು ಇವಾಗ್ಲೇ ನಿಂತ್ಕೊಳ್ಳಿ. ನಿಲ್ಸಕ್ ಸಾಧ್ಯ ಆದ್ರೆ ನಿಲ್ಲಿಸ್ಬೋ.
ಏ ಮಗು, ಮನೆಗೆ ಹೋಗಿ ಆಟ ಆಡ್ಕೋ. ನಮ್ಮಿಂದ ಯಾಕೆ ಬರ್ತಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನನ್ ಕಾರ್ ಸಿಕ್ತು. ನನ್ ಕಾರು. ಒಂದು ಸಾರಿ ಕಳ್ರು ನನ್ ಕಾರ್ ಮೇಲೆ ಕೈ ಇಟ್ರೆ ನಾನ್ ಹಾಡ್ತಾನೆ ಅವ್ರು ಕಳ್ತನ ಮಾಡೋದ್ನ ಬಿಡಿಸ್ಬಿಡ್ತೀನಿ. ಲಡ್ಡು ಸಿಂಗ್ ಸರ್, ಇವರೆಲ್ಲ ಬರ್ತಾರೆ ಮತ್ತೆ ಎಲ್ಲಿ ಬೇಕಾದ್ರೂ ಅವ್ರ ಇಷ್ಟ ಬಂದಲ್ಲಿ ಒಂದು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿ ಕಾರ್ಗಳನ್ನ ಎತ್ತ ಹಾಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಅದೆಷ್ಟು ಕಾರ್ ಕದ್ದಿದಾರೋ ಯಾರಿಗೂ ಗೊತ್ತಿಲ್ಲ. ಸರಿ ಶಿವ, ನಾನ್ ಅದಕ್ಕೆ ಎಲ್ಲ ಪ್ಲಾನ್ ಮಾಡಿದೀನಿ. ಆ ಕಳ್ರು ಕದೀತಿದ್ದ ಹಾಗೆ ನಾನ್ ಅವ್ರನ್ನ ಹಿಡ್ದು ಹಾಕ್ತೀನಿ. ತಾತವ್ರೆ, ನೀವೆಲ್ರೂ ಮನೆಗ್ ಹೋಗಿ. ಒಂದು ಮಗು ಕೈಲಿ ಒದೆ ತಿಂದ್ರ ಏನು ಪರವಾಗಿಲ್ಲ. ನಾವಿಲ್ಲಿ ಜಗಳ ಮಾಡೋದಕ್ಕೆಲ್ಲ ಬಂದೇ ಇಲ್ಲ. ಒಳ್ಳೇದಾಯ್ತು ನೀವು ಸಿಕ್ಕಾಕೊಂಡಿದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗ್ತಿತ್ತು. ಹೋಗು ಸಾಹು, ಕಾರ್ ತಯಾರಾಗಿದೆ. ಸರ್, ನಾನು ಇವಾಗ ತನಕ 3 ಸಲ ನಿಮ್ ಕಾರಲ್ಲಿ ಕ್ರಾಶ್ ಆಗಿದ್ದೀನಿ. ನೀವೇ ಹೋಗ್ಬಿಟ್ಟು ಯಾಕೆ ಟ್ರೈ ಮಾಡಬಾರ್ದು? ನಾನು ಹೋಗ್ತೀನಿ. ಯಾವಾಗಂತಂದ್ರೆ ನಾನು ತಯಾರು ಮಾಡಿದಂತ ಫ್ಲೈಯಿಂಗ್ ಕಾರ್ ದೊಡ್ಡ ಆಕಾಶದಲ್ಲಿ ಹಕ್ಕಿಯ ಹಾಗೆ ಹಾರುತ್ತಲ್ಲ ಅವಾಗ. ಓಕೆ, ರೆಡಿ, ಸ್ಟಡಿ ಅಂಡ್ ಗೋ. ಎಸ್, ನಾನು ಫ್ಲೈಯಿಂಗ್ ಕಾರ್ ಮಾಡುವಂತ ಕನಸು ಇವತ್ತು ಪೂರ್ತಿಯಾಗೋಯ್ತು. ಎಸ್, ಇನ್ನೊಂದ್ಸಲ ಕ್ರಾಶ್ ಇಲ್ಲ. ಹೆದರ್ಕೋಬೇಡ ಸಾಹು, ಪ್ಯಾರಾಶೂಟ್ ನ ಹಾಕಿದೀನಿ, ನೀನ್ ಅಲ್ಲಿಂದ ಎಗಿರ್ಬಿಡು. ಸಾಹು, ನಿನ್ಗೇನೂ ಆಗಿಲ್ಲ ತಾನೆ? ಹೇಳಪ್ಪ. ನಾನು ಆರಾಮಾಗಿಲ್ಲ ಸರ್. ಮುಂದಿನ ಸಲ ನಾನು ನಿಮ್ ಕಾರಲ್ಲಿ ಕೂತ್ಕೊಳ್ಳಲ್ಲ. ನೀನ್ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಇನ್ನೊಬ್ರು. ಆದ್ರೆ ನನ್ನ ಎಕ್ಸ್ಪಿರಿಮೆಂಟ್ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ನನ್ನ ಫ್ಲೈಯಿಂಗ್ ಕಾರ್ ಪರ್ಫೆಕ್ಟ್ ಆಗಿ ಹಾರೋವರೆಗೂ. ಪ್ರಪಂಚಕ್ಕೆ ನಾವು ತೋರಿಸ್ಬೇಕು ನಾವ್ ಯಾರಿಗೂ ಕಡಿಮೆ ಇಲ್ಲ ಅಂತ. ನಮ್ಮ ಕನಸನ್ನ ಯಾರು ಮುರಿಯೋದಕ್ಕೂ ಆಗೋದಿಲ್ಲ ಅಂತ. ಹೋಗಿ ಇನ್ನು ಕಾರ್ ಕದ್ಕೊಂಡ್ ಬನ್ನಿ. ನಾನು ಫ್ಲೈಯಿಂಗ್ ಕಾರ್ ತಯಾರು ಮಾಡೋವರೆಗೂ ಕಾರ್ಗಳನ್ನ ಕದೀತಾನೆ ಇರಿ. ನನಗೆ ಪ್ರತಿ ಬಾರಿ ಕಾರ್ಗಳು ಬೇಕೇ ಬೇಕು. ಓಕೆ ಬಾಸ್. ಆದ್ರೆ ಆ ಮಗುವಿಂದ ಹುಷಾರಾಗಿರಿ. ಒಂದು ಮಗುವಿಂದ ನನ್ನ ಪ್ಲಾನ್ ಎಲ್ಲ ಹಾಳಾಗೋದು ನನಗೆ ಇಷ್ಟ ಇಲ್ಲ. ವೆದಾಸ್ ಸಿಟಿಯಲ್ಲಿ ಕಾರ್ ಕಳ್ಳರು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾವ ಕಳ್ಳ ಇದನ್ನೆಲ್ಲ ಕಳ್ತನ ಮಾಡ್ತಿದ್ದಾರೆ ಅಂತ. ಲಡ್ಡು ಸಿಂಗ್ ಅವರು ಪೂರ್ತಿ ಪ್ರಯತ್ನ ಮಾಡ್ತಿದ್ದಾರೆ. ಜಯರಾಮ, 2 ಕಣ್ಣನ್ನ ಚೆನ್ನಾಗಿ ತೆರೆದಿಟ್ ನೋಡು. ಒಂದು ಸಾರಿ ಕಳ್ರು ಕಾರ್ ಕದಿಯೋದು ನಮ್ ಕಣ್ಣಿಗೆ ಬೀಳ್ಲಿ ಸಾಕು. ಇದೇನ್ ತಮಾಷೆ ಇದು? ನೀವೆಲ್ರೂ ಮನೆಯಿಂದ ಹೊರಗಡೆ ಬಂದು ಯಾಕೆ ಮಲ್ಕೊಂಡಿದ್ದೀರಾ? ಮನೆ ಒಳಗೆ ಸೊಳ್ಳೆ ಏನಾದ್ರು ಬಂದಿದ್ಯಾ ಅಥವಾ ಮನೇಲಿ ಫ್ಯಾನ್ ಸರಿ ಇಲ್ವಾ? ಹೇಳು. ಫ್ಯಾನು ಹಾಳಾಗಿಲ್ಲ, ಕರೆಂಟು ಹೋಗಿಲ್ಲ. ನಾವು ಯಾಕೆ ಹೊರಗಡೆ ಮಲ್ಕೊಂಡಿದೀವಿ ಅಂತಂದ್ರೆ ನಮ್ಮ ಕಾರ್ನ ಎಲ್ಲಿ ಕಳ್ತನ ಮಾಡ್ಬಿಡ್ತಾರೋ ಅಂತ. ಕಾರ್ ಒಳಗ್ ಬಿಟ್ಟು ನಾವು ಹೊರಗಡೆ ಮಲ್ಕೊಂಡಿದೀವಿ. ಏನು? ಕಾರು ಮನೆ ಒಳಗೆ ಮತ್ತೆ ನೀವು ಮನೆ ಹೊರಗೆ?
ಬನ್ನಿ ಇನ್ಸ್ಪೆಕ್ಟರ್ ಬೈಕ್ನ ತಗೊಂಡು ಹೋಗೋಣ. ಆಗ ಅವ್ರು ಎಲ್ಲೂ ಹೋಗಕ್ಕಾಗಲ್ಲ. ಮತ್ತೆ ನಾವು ಆರಾಮಾಗಿ 4 ಕಾರ್ನ ತಗೊಂಡು ಹೋಗ್ಬೋದು. ಲಡ್ಡು ಸಿಂಗ್ ಅವ್ರೆ, ನಿಮ್ಮ ಬೈಕನ್ನ ಎತ್ಕೊಂಡು ಹೋಯ್ತಾವ್ರೆ. ಅಲ್ಲಿ ನೋಡಿ. ಏನು? ಅಯ್ಯೋ ನಿಂತ್ಕೊಂಡ್ರಪ್ಪ. ನಿಲ್ಸಿ ನಮ್ಮ ಬೈಕ್ ಕೊಟ್ಬಿಡ್ರಪ್ಪ. ಅದು ಪೊಲೀಸರ ಬೈಕು, ಅಯ್ಯೋ. ಪೊಲೀಸರದು. ಏಯ್. ಕಳ್ತನ ಮಾಡಿದ್ರೆ ಶಿಕ್ಷೆ ಆಗತ್ತೆ. ಈಗ ನೀವು ಹೇಗ್ ತಪ್ಪಿಸ್ಕೊಡ್ತೀರಿ ಅಂತ ನೋಡ್ತೀನಿ. ಏ ಶಿವ, ಬೇಗ ಬಾ. ವೇದಾಸ್ ಚೌಕಲ್ಲಿ ನನ್ನ ಬೈಕನ್ನ ಕಳ್ತನ ಮಾಡ್ತಿದ್ದಾರೆ. ನಾನು ಆ ಬೈಕ್ ಹಿಂದೆನೆ ಹೋಗ್ತಾ ಇದ್ದೀನಿ. ರೇವಾ, ಆದಿ, ಯುಡಿ, ನಾನು ಹೇಳ್ತಾ ಇದ್ದೀನಿ, ನಿಲ್ಸ್ಬಿಡಿ. ಇದು ಕಾನೂನಿಗೆ ವಿರುದ್ಧವಾದದ್ದು. ದಾರ ಬಿಟ್ರೆ ಉಳ್ಕೋತ್ಯಾ, ಇಲ್ಲಾಂದ್ರೆ ಸಾಯ್ತ್ಯಾ. ಶಿವ, ಅವರೆಲ್ಲ ಆ ಕಡೆ ಹೋದ್ರು. ನನ್ನ ಬೈಕ್ನ ತಗೊಂಡು ಹೋದ್ರು. ಓಕೆ ಲಡ್ಡು ಸಿಂಗ್ ಸರ್, ನೀವ್ ನನ್ನ ಹಿಂದೆನೆ ಬನ್ನಿ. ಶಿವ, ಶಿವ, ಅವರೆಲ್ಲ ಎಲ್ಲಿ ಹೋದ್ರು? ಬೇಗ ಹೇಳು, ಬೇಗ ಹೇಳು, ಅವ್ರು ಎಲ್ಲಿದ್ದಾರೆ? ಇವತ್ತು ನಾನು ಅವ್ರ ಮೂಳೆನ ಮುರ್ದು ಹಾಕ್ಬಿಡ್ತೀನಿ. ಈಗ ಈಗ ನನ್ನ ಮೂಳೆನ ಮುರ್ದು ಹೋಗ್ಬಿಟ್ಟಿದೆ. ಲಡ್ಡು ಸಿಂಗ್ ಸರ್ ಅವರು ಜಂಗಲ್ ಕಡೆಗೆ ಹೋಗಿದ್ದಾರೆ. ರಾತ್ರಿ ಹೊತ್ತು ಅಲ್ಲಿಗೆ ಹೋಗೋದು ಅಷ್ಟೊಂದು ಸರಿ ಇರೋದಿಲ್ಲ. ಅದಕ್ಕೆ ನಾವು ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗೋಣ. ಅಲ್ಲಿದ್ಯಲ್ಲ, ಅಲ್ಲೇ ಆ ಎಲ್ಲಾ ಕಳ್ಳರು ಇರೋದು. ನಡೀರಿ. ಸರಿ ಸರಿ ಶಿವ, ನೀನ್ ಮುಂದೆ ಹೋಗು, ನಾನ್ ಬರ್ತೀನಿ. ನನ್ನ ಕಾರು ತಯಾರಾಗೋಯ್ತು. ಇನ್ಯಾವ ತೊಂದ್ರೆನೂ ಆಗೋದಿಲ್ಲ. ಈಗ ಹಾರ್ಸೋದಕ್ಕೆ ಯಾರು ಹೋಗ್ತೀರಾ? ರಂಗ, ತಿಮ್ಮ, ಗುಂಡ. ಏಯ್, ನೀವೇ ಹೋಗಿ ಸರ್. ನೀವೇ ಕಾರ್ನ ರೆಡಿ ಮಾಡಿದೀರಾ. ನೀವೇ ಓಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಡಿಯೋದಕ್ಕೆ ನಾವು ಬಂದಿದೀವಿ ಅಂಕಲ್. ಬಾಸ್, ಇವನೇ ಹುಡುಗ, ಫೈಟಿಂಗ್ ನಲ್ಲಿ ಮಾಸ್ಟ್ರು. ಕಟ್ಟೋದ್ ಗಜ. ಏ ಮಗು, ಸುಮ್ನೆ ಇಲ್ಲಿಂದ ಹೊರಟಾಗೋ. ಎಲ್ಲ ಅಂದ್ರೆ ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಾನ್ ಹೇಗ್ ಕೇಳ್ಪಟ್ನೋ ಹಾಗೆ ಮಾಡ್ತಿದ್ದಾನೆ. ನಿನ್ ಮೇಲೆ ನಾನು ಆಮೇಲೆ ರಿಸರ್ಚ್ ಮಾಡ್ತೀನಿ. ಹಿಡ್ಕೊಳ್ಳಿ ಅವನನ್ನ. ಅಯ್ಯಯ್, ಇಲ್ಲ ಇಲ್ಲ, ನನ್ ಬೈಕ್ ನ ಪೇಂಟ್ ನ ಬದಲಾಯಿಸ್ಬೇಡಿ, ಮಾಡ್ಬೇಡಿ. ಅಯ್ಯೋ, ನನ್ಗೂ ಪೇಂಟ್ ಮಾಡಬೇಡ. ಅಂಕಲ್, ಇನ್ನ ನಂಗ್ ಕೊಡಿ. ನಾನ್ ಸ್ಪ್ರೇ ಪೇಂಟಿಂಗ್ ಅಲ್ಲಿ ಎಕ್ಸ್ಪರ್ಟ್. ಬನ್ನಿ ಬನ್ನಿ, ಧೈರ್ಯ ಇದ್ರೆ ಫೈಟ್ ಮಾಡಿ. ಅಯ್ಯೋ ಅಯ್ಯೋ, ನನ್ ಕಣ್ಣು ಕಾಣಿಸ್ತಾ ಇಲ್ಲ. ನೀರು ನೀರು. ಅಯ್ಯೋ ಬೇಡ, ಅಯ್ಯೋ ಮತ್ತೊಮ್ಮೆ ಬೇಡ. ಅಯ್ಯೋ, ಹೋಳಿ ಆಡ್ತಾ ಇದೀಯಾ? ಹೋಳಿ ಐ, ನನಗ್ ಫುಲ್ ಪೇಂಟ್ ಮಾಡ್ಬಿಟ್ಟಿದೀಯಾ?
ಈ ಹುಡುಗ ವಯಸ್ಸಿಗಿಂತ ತುಂಬಾ ವೇಗವಾಗಿದ್ದಾನೆ. ಇವನು ಯಾಕೆ ಹೀಗೆ? ಇದು ಕೂಡ ಒಂದು ರಿಸರ್ಚ್ನ ಒಂದು ವಿಷಯ ಆಗುತ್ತೆ. ಮೊದಲು ನನ್ನ ಫ್ಲೈಯಿಂಗ್ ಕಾರ್ನ ಉಳಿಸುವಂತ ಸಮಯ ಬಂದಿದೆ. ಶಿವ, ಅಲ್ಲಿ ನೋಡು, ಅವ್ನು ಓಡೋಗ್ತಿದ್ದಾನೆ. ಹೆಲೋ ಅಂಕಲ್. ನೀನು ನಿನ್ನ ಸೈಕಲ್ ಹಾರುತ್ತೆ ಕೂಡನಾ? ನೀನೇನ ಈ ಸೈಕಲ್ ಮಾಡಿದ್ದು? ಎಷ್ಟು ಟೈಮ್ ಆಯ್ತು? ಹೇಗ್ ಮಾಡ್ದೆ? ಯಾವ ಟೆಕ್ನಾಲಜಿನ ಯೂಸ್ ಮಾಡ್ದೆ ನೀನು? ನಾನು ಈ ಕಾರ್ ಮಾಡೋದಕ್ಕೆ ತುಂಬಾ ವರ್ಷಗಳೇ ಆಯ್ತು. ನೀನ್ ಎಷ್ಟು ವರ್ಷ ತಗೊಂಡೆ? ಕೆಳಗಿಳಿದು ನೀವು ಪೊಲೀಸ್ ಅವ್ರಿಗೆ ಸರೆಂಡರ್ ಆಗಿ, ಆಮೇಲೆ ಎಲ್ಲ ತಿಳಿಸ್ತೀನಿ. ಖಂಡಿತ ಇಲ್ಲ. ನಾನೇನ್ ಕಳ್ಳ ಅಲ್ಲ. ನಾನೊಬ್ಬ ಸೈಂಟಿಸ್ಟು. ನಾನು ಫ್ಲೈಯಿಂಗ್ ಕಾರ್ ಮಾಡೋದಕ್ಕೋಸ್ಕರ ನನಗೊಂದಷ್ಟು ಕಾರ್ಗಳು ಬೇಕಾಗಿತ್ತು. ಅದಕ್ಕೆ ನನಗೆ ತುಂಬಾನೇ ದುಡ್ಡು ಬೇಕಾಗಿತ್ತು. ನನಗೆ ಯಾರೂ ಸಹಾಯ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಕಳ್ತನ ಮಾಡಿಸ್ತಾ ಇದ್ದೆ. ಅಂಕಲ್, ಕಳ್ತನ ಏನೇ ಮಾಡಿದ್ರು ಕಳ್ತನಾನೇ. ನೀವೇನಾದ್ರೂ ಇಳಿಲಿಲ್ಲ ಅಂದ್ರೆ ನಾನೇ ನಿಮ್ಮನ್ನ ಇಳಿಸ್ಬೇಕಾಗತ್ತೆ. ಓಕೆ, ನೀನೀಗ ಹೊಡೆದಾಡ್ಬೇಕು ಅಂತಿದ್ಯಾ? ಸರಿ, ಏನೂ ತೊಂದರೆ ಇಲ್ಲ. ಪ್ರಪಂಚಕ್ಕೆ ನಾನು ತೋರಿಸ್ಬೇಕು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ. ಅಯ್ಯೋ, ಓಹೋ, ಮುಂದೆ ಏನೂ ಕಾಣಿಸ್ತಾನೆ ಇಲ್ವಲ್ಲಪ್ಪ. ಸಾಕ್ ಮಾಡು, ಸಾಕ್ ಮಾಡು. ನಾನು ಸರೆಂಡರ್ ಆಗ್ತೀನಿ. ನಾನು ಸೋತ್ ಹೋದೆ. ನೀನು ಪ್ರಪಂಚಕ್ಕೆ ತೋರಿಸ್ಬಿಟ್ಟೆ ನೀನು ಯಾರಿಗೂ ಏನು ಕಡಿಮೆ ಇಲ್ಲ ಅಂತ. ಲಡ್ಡು ಸಿಂಗ್ ಸರ್, ಪ್ರೊಫೆಸರ್ ಚತುರ್ವೇದಿ ಒಬ್ರು ತುಂಬಾ ಒಳ್ಳೆ ಸೈಂಟಿಸ್ಟು. ಇವರು ಫ್ಲೈಯಿಂಗ್ ಕಾರ್ ಮಾಡೋದಕ್ಕೆ ಯಾರು ಇವ್ರಿಗೆ ಸಹಾಯನೇ ಮಾಡಿಲ್ಲ. ಅದಕ್ಕೆ ಇವರು ಈ ತರ ಕಳ್ತನಗಳನ್ನ ಮಾಡ್ತಿದ್ರು ಅಷ್ಟೇನೆ. ನೀವು ಪ್ಲೀಸ್ ಇವ್ರಿಗೆ ಹೆಲ್ಪ್ ಮಾಡಿ ಅಲ್ಲ. ನಮ್ ಗೌರ್ಮೆಂಟ್ ಇಂದ ಪೂರ್ತಿ ಸಹಾಯನ ಮಾಡ್ತೀವಿ. ಆದ್ರೆ ಶಿವ, ಇವರು ಕಾರ್ ಕಳ್ತನ ಮಾಡಿರೋದ್ರಿಂದ ಸ್ವಲ್ಪ ದಿನ ಜೈಲಲ್ಲಿ ಇರ್ಬೇಕಾಗತ್ತೆ. ಎಸ್, ನನಗೆ ಜೈಲ್ಗೆ ಹೋಗೋದಕ್ಕೆ ಒಪ್ಪಿಗೆ ಇದೆ. ಕೆಟ್ಟ ಕೆಲಸ ಮಾಡಿದ್ಮೇಲೆ ಶಿಕ್ಷೆ ಇರ್ಲೇಬೇಕಲ್ವಾ? ಥ್ಯಾಂಕ್ ಯು ಶಿವ. ಆದ್ರೆ ಒಂದು ಷರತ್ತಿದೆ. ನನ್ ಮೋಟರ್ ಬೈಕ್ ಅನ್ನ ಫ್ಲೈಯಿಂಗ್ ಮೋಟರ್ ಬೈಕ್ ಆಗಿ ಬದಲಾಯಿಸ್ಕೊಡ್ಬೇಕು. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ತನ ಮಾಡ್ತಿದ್ರು ನಾನ್ ಅವ್ರನ್ನ ಹಾರಿ ಹಿಡಿದು ಬಿಡ್ತೀನಿ. ಹೀಗೆ ಹೈ. Watch India's largest kids library only on Jio Hotstar. Download the app now.